ನಮ್ಮ ವಿಯೆಟ್ನಾಂ ದೇಶದ ಪ್ರವಾಸದ ಸಮಯದಲ್ಲಿ ಅಂದರೆ ಇದೇ ತಿಂಗಳ 15ನೇ ತಾರೀಕಿಗೆ ನಾವು ಹೋಚಿಮಿನ್ ಸಿಟಿಯಲ್ಲಿದ್ವಿ. ಆ ಸಮಯದಲ್ಲಿ ಒಬ್ಬರು ಟ್ಯಾಕ್ಸಿ ಡ್ರೈವರನ್ನು ಕೇಳಿದ್ವಿ ನಾವು, ಇಲ್ಲಿ ಯಾವುದು ಪ್ಲೇಸ್ ಚೆನ್ನಾಗಿದೆ ಈವ್ನಿಂಗ್ ಟೈಮಲ್ಲಿ ನೋಡಲಿಕ್ಕೆ ಅಂತ. ಆವಾಗ ಅವ್ರು ಹೇಳಿದರು, ಇಲ್ಲಿ ಒಂದು ಪುರಾತನ ಚರ್ಚ್ ಇದೆ, ನೋಟ್ರೆ ಡ್ಯಾಮ್ ಕೆಥೆಡ್ರಲ್ ಬೆಸಲಿಕಾ ಆಫ್ ಸೈಗಾನ್ ಅಂತ ಹೇಳಿಬಿಟ್ಟು, ನೀವು ನೋಡಿ ಒಳ್ಳೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ, ಮಿಸ್ ಮಾಡಬೇಡಿ ಅಂತ ಹೇಳಿದರು. ಮತ್ತು ನಾವು ಅದೇ ಟ್ಯಾಕ್ಸಿಯಲ್ಲಿ ಈ ಜಾಗಕ್ಕೆ ಬಂದ್ವಿ. ನಾವು ನೋಡಿದರೆ ಇಲ್ಲಿ ಚರ್ಚಿಗೆ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ, ಭಾಳ ಸುಂದರ ರಮಣೀಯ ದೃಶ್ಯ ಮಾತ್ರ. ಸಂಜೆ ಸಾಧಾರಣ ಒಂದು 7:30ಯಿಂದ 8 ಗಂಟೆ ಆಗಿದೆ. ಇಲ್ಲಿ ನೋಡಿದರೆ ಅಂತೂ ತುಂಬ ಚೆನ್ನಾಗಿದೆ. ಆವಾಗ ಒಂದು ಆಲೋಚನೆ ಬಂತು, ಈ ಒಂದು ದೃಶ್ಯವನ್ನು ನಮ್ಮ ಫ್ರೆಂಡ್ಸ್ಗಳಿಗೆ ಯಾಕೆ ತೋರಿಸಬಾರ್ದು ಅಂತ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದೆ. ಕ್ರಿಸ್ಮಸ್ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಈ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನಾವಿವಾಗ ಹೋಚಿಮಿನ್ ಸಿಟಿಯ ಫೇಮಸ್ ಚರ್ಚ್ ನಾಟ್ರೆ ಡ್ಯಾಮ್ ಕ್ಯಾಥೆಡ್ರಲ್ ಬೆಸಿಲಿಕಾ ಹತ್ರ ಇದ್ದೀವಿ. ಇದು 1863ಯಲ್ಲಿ ವುಡ್ಡಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ರು. ಆನಂತರ ಏನಾಯ್ತಂತೆ, ಟರ್ಮೈಟ್ ಎಲ್ಲ ಬಂದುಬಿಟ್ಟು ಅದು ಬಿಲ್ಡಿಂಗ್ ಹಾಳಾಗಿಬಿಡ್ತು. ಅದಕ್ಕೋಸ್ಕರ ಮತ್ತೆ ಪುನಃ ಅವರು 1877ಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಬಿಟ್ಟು 1880ಗೆ ಕಂಪ್ಲೀಟ್ ಮಾಡಿದರು. ಆನಂತರ ಇದು ಅವ್ರಿಗೆ ಪ್ರೇಯರಿಗೆಲ್ಲ ಯೂಸ್ ಮಾಡಲಿಕ್ಕೆ ಎಂಟ್ರಿ ಕೊಟ್ಟರು. ಇವಾಗ ನೋಡಿ ಪುನಃ ಪೇಂಟಿಂಗ್ ನಡೀತಾ ಇದೆ ಇಲ್ಲಿ. ಆದರೆ ಮಾತ್ರ ಲೈಟಿಂಗ್ ಮಾತ್ರ ಸೂಪರ್ ಆಗಿದೆ ಅಲ್ವಾ? ಹೌದು, ಎಲ್ಲ ನೋಡಿ ಟೂರಿಸ್ಟ್ ಎಲ್ಲ ಇಲ್ಲೇ ಇದ್ದಾರೆ. ಅದು ನೋಡು ಪೋಸ್ಟ್ ಆಫೀಸ್ ಮೊನ್ನೆ ನಾವು ಹೋಗಿದ್ದು. ಮತ್ತು ಇಲ್ಲಿ ಜನ ನೋಡಿ ಎಷ್ಟು ಇದ್ದಾರೆ ಅಂತೇಳಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲ ಟೂರಿಸ್ಟು ಇವತ್ತಿನ ದಿವಸ ಇಲ್ಲಿ ಬಂದಿರ್ತಾರೆ. ಹೌದು, ಸಂಡೇ ಮತ್ತು ಈಗ ಕ್ರಿಸ್ಮಸ್ಗೆ ರೆಡಿ ಆಯ್ತಲ್ಲ ದಿನ, ಅದಕ್ಕೋಸ್ಕರ ಎಲ್ಲ ಇಲ್ಲಿ ಇದ್ದಾರೆ. ನೋಡು ಅಲ್ಲಿ ಒಂದು ಗೇಮ್ಸ್ ಏನೋ ನಡೀತಾ ಇದೆ ನೋಡಿ, ಹೋಗೋಣ ಅದು ಸ್ವಲ್ಪ ಗೇಮ್ಸ್ ನೋಡು ಅವ್ರದ್ದು ಎಂತ ಅಂತೇಳಿ. ಎಲ್ಲ ಬೆಂಕಿಯಲ್ಲಿ ಆಟ ಆಡ್ತಾ ಇದ್ದಾರೆ ಅವರು. ಇಲ್ಲಿ ನೋಡಿ ಜನರೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ಪ್ರೇಯರೇನೂ ಇಲ್ಲ, ಇವಾಗ ಪ್ರೇಯರೆಲ್ಲ ಆಗಿದೆ ಕಾಣ್ತದೆ. ಆದರೆ ಅವರಿಗೆ ಒಂದು ಭಾನುವಾರ ದಿವಸ ಇಲ್ಲಿ ಬಂದು ಕೂತ್ಕೊಳ್ಳೋದಂದರೆ ಭಾಳ ಖುಷಿ ಅಂತೆ. ಇಲ್ಲಿನ ಜನ ಎಲ್ಲ ಆ ಥರ ಹೇಳ್ತಾ ಇದ್ದಾರೆ ನೋಡಿ, ಎಲ್ಲ ಕೂತ್ಕೊಂಡಿದ್ದಾರೆ ನೋಡಿ. ಭಾನುವಾರ ದಿವಸ ಬಂದು ಇಲ್ಲಿ ಕೂತ್ಕೊಳ್ಳೋದಂದರೆ ಅವರಿಗೆ ಭಾಳ ಖುಷಿ ಅಂತೆ. ಅದಕ್ಕೋಸ್ಕರ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡಿದ್ದಾರೆ. ನಾವೀಗ ಈ ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಆ ಚರ್ಚಿದ್ದು ಸ್ವಲ್ಪ ಫ್ರಂಟ್ ವ್ಯೂ ಫೋಟೋಸ್ ಎಲ್ಲ ತೆಗಿಯುವ, ಫ್ರಂಟ್ ವಿಡಿಯೋ ತೆಗಿಯುವ. ಚರ್ಚಿಂದು ರಿಪೇರಿ ನಡೀತಾ ಇರೋ ಕಾರಣ ಇನ್ನು 3 ವರ್ಷಕ್ಕೆ ಎಂಟ್ರಿ ಸಿಗಲ್ಲ ಅಂತ ಹೇಳಿದ್ರು ಅವರು. ಅಲ್ಲಿ ಚರ್ಚ್ ಅಫಿಷಿಯಲ್ಸ್ ಹತ್ರ ಹೋಗಿ ಕೇಳಿದ್ವಿ ನಾವು, ಒಳಗೆ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬರ್ಬೋದಾ ಅಂತ. ಅದಕ್ಕೆ ಅವ್ರು ಹೇಳಿದರು, ಇಲ್ಲ ಇನ್ನು 3 ವರ್ಷ ಇದು ರಿನೋವೇಷನ್ ಇದೆ, ಸೊ ನೀವು ಔಟ್ಸೈಡಿಂದಲೇ ಫೋಟೋ ವಿಡಿಯೋ ಎಲ್ಲ ತೆಗೊಳ್ಳಿ ಅಂತ ಹೇಳಿದ್ರು. ಅದಕ್ಕೀಗ ಔಟ್ಸೈಡಿಂದ ಮಾತ್ರ ನಾವೆಲ್ಲ ವೀಡಿಯೋಸ್ ತೋರಿಸಿದ್ದೇವೆ, ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಸಾರಿ ನಿಮಗೆಲ್ಲ. ನೀವು ಇನ್ನು 3 ಇಯರ್ಸ್ ಬಿಟ್ಟು ಬಂದರೆ ನೀವು ಕೂಡ ಒಳಗೆ ಹೋಗಿ ನೋಡ್ಕೊಂಡು ಬರ್ಬೋದು.
ನಮ್ಮ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಖುಷಿಯಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.